ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿಯ ವಿಧಾನದಲ್ಲಿ ಈ ಸೀಕ್ರೆಟ್ ಬಳಸಿ ಕುಕ್ಕರಲ್ಲಿ ರಾಗಿ ಮುದ್ದೆ ಮಾಡುವ ವಿಧಾನ. ಸ್ವಲ್ಪವೂ ಗಂಟು ಕಟ್ಟೋದಿಲ್ಲ, ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ. ಹಾಗೆ ಇವತ್ತು ತೋರಿಸಿರುವ ಟಿಪ್ಸನ್ನು ಯೂಸ್ ಮಾಡಿ ಕುಕ್ಕರಲ್ಲಿ ಹೇಗೆ ರಾಗಿ ಮುದ್ದೆಯನ್ನು ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ರಾಗಿ ಮುದ್ದೆ ಮಾಡುವ ವಿಧಾನ ಬಿಗಿನರ್ಸ್ಗೆ ಯೂಸ್ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ. ರಾಗಿ ಮುದ್ದೆ ಯಾರಿಗೆ ಹಾಳಾಗುತ್ತೆ? ರಾಗಿ ಮುದ್ದೆ ಮಾಡುವಾಗ ಮಿಸ್ಟೇಕ್ ಆಗ್ತಾ ಇದೆಯಾ, ಗಂಟಾಗ್ತಾ ಇದೆಯಾ? ಇವತ್ತಿನ ವಿಡಿಯೋ ನೋಡಿ. ಮೇನಾಗಿ ಮುದ್ದೆ ಕಟ್ಟೋಕ್ಕೆ ನೋಡಿ, ಈ ಥರ ವುಡ್ಡನ್ ಆಗಿರೋದರಲ್ಲಿ ಇದರಲ್ಲಿ ಮುದ್ದೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುಕ್ಕಾಲು ಬೌಲಷ್ಟು ನೋಡಿ, ಇದರಲ್ಲಿ ಮುಕ್ಕಾಲು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಜರ್ಮೆಂಟಲ್ಲಿ ನೀರನ್ನು ಕೂಡ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ನಾವು ನೀರನ್ನು ತೊಗೊಳ್ಬೇಕಾಗತ್ತೆ, ಆವಾಗ ಹಿಟ್ಟು ಹದವಾಗಿ ಬರುತ್ತೆ. ಈಗ ನಾವು ಕುಕ್ಕರಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ಳೋದಾಗಿರೋದ್ರಿಂದ ಕುಕ್ಕರನ್ನು ಬಿಸಿಗಿಟ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಹಿಟ್ಟೆ ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದೇ ಬೌಲ್ ಮೆಜರ್ಮೆಂಟಲ್ಲಿ 2 ನೀರನ್ನು ಹಾಕಿ, ಕೆಲವರು ಉಪ್ಪು ಹಾಕೋದಿಲ್ಲ, ನಾನೊಂದು ಸ್ವಲ್ಪ ಒಂದು ರಾಗಿ ಕಾಳಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಅದೇ ರಾಗಿ ಹಿಟ್ಟಲ್ಲಿ 1 ಚಮಚ ಹಿಟ್ಟು ತೊಗೊಂಡು ಸ್ವಲ್ಪ ನೀರು, ಅದೇ ನೀರನ್ನು ಮಿಕ್ಕಿಸ್ಕೊಂಡು ನೋಡಿ ಹಿಟ್ಟನ್ನು ಈ ರೀತಿ ಕಲ್ಕೊಂಡ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಮುದ್ದೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ಗಂಜಿ ಥರ ಮಾಡ್ಕೊಳ್ಬಿಡಬೇಕು. ನಾವು ರಾಗಿ ಮುದ್ದೆ ಮಾಡೋದಕ್ಕಿಂತ ಮುಂಚೆ ಮೊದಲು ಗಂಜಿ ಥರ ರೆಡಿ ಆಗಬೇಕದು. ನೋಡಿ, ಹಿಟ್ಟನ್ನು ಈ ರೀತಿ ಕಲ್ಕೊಂಡು ಸ್ವಲ್ಪ ಕೂಡ ಗಂಟಾಗದೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ ನೋಡಿ ನೀರು. ಕುದೀತಿರುವ ನೀರಿಗೆ ಈ 1 ಚಮಚ ರಾಗಿ ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದೊಂಥರ ಗಂಜಿ ಟೈಪ್ ಬಂದುಬಿಡುತ್ತೆ. ಯಾರೇ ರಾಗಿ ಮುದ್ದೆ ಮಾಡೋದಾದರೂ ಈ ವಿಧಾನವನ್ನು ಮಾಡಿದರೆ ಸ್ವಲ್ಪ ಕೂಡ ಮಿಸ್ಟೇಕ್ ಆಗೋದಿಲ್ಲ. ನೋಡಿ, ಈ ಗಂಜಿ ಕುದೀತಾ ಇರೋಂಗೆ 1 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಮುದ್ದೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೂಡ ಮುದ್ದೆ ಬಿರ್ಸ್ ಬರೋದಿಲ್ಲ. ಈಗ ತೊಗೊಂಡಿರುವ ಮುಕ್ಕಾಲು ಕಪ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. 1-2 ನಿಮಿಷ ಹಾಗೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಯಾಕಂದರೆ ಆ ಹಬೆಯಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ಈ ಸಮಯದಲ್ಲಿ ಪ್ಲೇಟನ್ನು ಕೂಡ ಮುಚ್ಕೊಂಡು ನೋಡಿ, ಸ್ವಲ್ಪ ಓಪನ್ ಮಾಡಿ ಈ ರೀತಿ ಪ್ಲೇಟನ್ನು ಮುಚ್ಚೋದ್ರಿಂದ ಚೆನ್ನಾಗಿ ಹಿಟ್ಟು ಬೆಂದುಬಿಡುತ್ತೆ. ಈಗ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಳಗಿಂದೊಳಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಗಂಟಾಗೋದಿಲ್ಲ, ಪರವಾಗಿಲ್ಲ, ನಾವು ನಿಧಾನವಾಗಿಯೇ ಮಾಡ್ಕೊಳ್ಬೋದು. ನೋಡಿ, ಮಾಡ್ತಾ ಈ ರೀತಿ ಹದವಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ದೊಡ್ಡ ಉರಿಯಲ್ಲಿ ಸ್ಟವ್ ಉರಿಯನ್ನು ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬಂದರೆ ಚೆನ್ನಾಗಿ ಅದು ತಳ ಹಿಡಿದಿರ ಈ ರೀತಿ ಎದ್ದು ಬರುತ್ತೆ. ಆವಾಗ ನಮಗೆ ಅದು ಚೆನ್ನಾಗಿ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿ ಎದ್ದು ಬರಬೇಕು. ಈ ರೀತಿ ತಳ ಬಿಟ್ಕೊಳ್ಬೇಕು. ಮುದ್ದೆ ಮಾಡುವಾಗ ಈ ರೀತಿ ತಳ ಬಿಟ್ಕೊಳ್ಬೇಕು. ಕೆಲವರು ಅದನ್ನು ಕೆಳಗಡೆ ಇಟ್ಕೊಂಡು ತಿರುವುತ್ತಾರೆ, ಆದರೆ ಕೆಳಗಡೆ ಇಟ್ಕೊಳ್ಳೋದೇನು ಬೇಡ. ಒಂದು ಕೈಯಲ್ಲಿ ಇಟ್ಕೊಂಡು ನಾವು ಮಾಡ್ಬೋದು. ನೋಡಿ, 1 ನಿಮಿಷಗಳ ಕಾಲ ಈ ರೀತಿ ಪ್ಲೇಟನ್ನು ಮುಚ್ಚಿಬಿಟ್ರೆ ಚೆನ್ನಾಗಿ ಅಳ್ಳಿಬಿಡುತ್ತೆ, ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ, ಹಿಟ್ಟು ಇವಾಗ ರೆಡಿ ಇದೆ, ತಳ ಕೂಡ ಬಿಟ್ಕೊಳ್ತಾ ಇದೆ. ಇವಾಗ ಮುದ್ದೆ ಕೊಟ್ಟಕ್ಕೆ ರೆಡಿ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು. ಈಗ ಇದು ರೆಡಿ ಇದೆ. ನಾವು ಮರ್ಗೆಗೆ ಹಾಕ್ತಾ ಇದ್ದೀವಿ. ಯಾವತ್ತೇ ಆದರೂ ಮುದ್ದೆ ಕಟ್ಟುವಾಗ ವುಡ್ಡನ್ ಇರುವ ಮರ್ಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ತಟ್ಟೆಗಿಂತ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ನಾವು ತಟ್ಟೆ ಬಳಸ್ಬೋದು. ನಮ್ಮ ಹತ್ರ ಮರ್ಗೆ ಇರೋದ್ರಿಂದ ನಾವು ಮರ್ಗೆನ ಬಳಸಿದ್ದೀವಿ. ಈಗ ನೋಡಿ, ನಾನು ಮುದ್ದೆ ಕಟ್ಟುವ ಈ ರೀತಿ ವುಡ್ಡನ್ದಿದ್ದರೆ ಚೆನ್ನಾಗಿರುತ್ತೆ. ಮುದ್ದೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು ಇಂಡೋಲೇಮ್ ಆಗಿರೋ ತಟ್ಟೆನ ಇಟ್ಕೊಳ್ಬೋದು ನೀವು. ಅದು ಕೂಡ ವೆಯ್ಟ್ಲೆಸ್ ಆಗಿ ಚೆನ್ನಾಗಿರುತ್ತೆ. ಈಗ ಜಾಸ್ತಿ ಮಿಲಿಯದೇ ಬೇಡ, ಆಲ್ರೆಡಿ ರೆಡಿ ಇದೆ ಇದು. ಸ್ವಲ್ಪ ನೀರು ಹಾಕಿ, ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಬಿಸಿ ಇರುವಾಗಲೇ ಈ ರೀತಿ ನಾವು ಉಂಡೆ ಥರ ರೆಡಿ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಹಿಟ್ಟನ್ನು ಅಷ್ಟು ತಕ್ಕೊಂಡು, ನಾವು ತುಪ್ಪ ಕೂಡ ಬಳಸಿರೋದ್ರಿಂದ ಸ್ವಲ್ಪನೂ ಬಿರ್ಸಾಗೋದಿಲ್ಲ, ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತ. ಇದೇ ರೀತಿಯಾಗಿ ಬರುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ. ಇದು ಬಂದು ಸ್ಟೀಲ್ ಅಂಗಡಿ, ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋರು ಇದನ್ನು ತಂದಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಮುದ್ದೆ ಕಟ್ಬೋದು. ನೋಡ್ತಾ ಇರ್ಬೋದು, ಇದಕ್ಕೆ ಹಾಕಿ ಚೆನ್ನಾಗಿ ಬಡ್ದು ನಾನು ಮುದ್ದೆನ ಕಟ್ಕೊಳ್ತಾ ಇದ್ದೀನಿ. ನಾವು ಎರಡೆರಡು ಕೆಲಸ ಮಾಡೋಕ್ಕೆ ಹೋಗಬಾರ್ದು.
ಕೆಲವೊಂದು ಸಲ ನಾವು ಕೆಳಗಡೆ ಇಳಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಕೋಲಲ್ಲಿ ತಿರುಗಿಬಿಟ್ಟು ನಂತರ ಅದನ್ನ ಬೇಯಿಸ್ಬಿಟ್ಟು ನಂತರ ನಾವು ಕಟ್ಕೊಳ್ತೀವಿ. ಆ ರೀತಿ ಮಾಡೋದಕ್ಕಿಂತ ಒಂದೇ ಸಲ ಸ್ಟೌವಲ್ಲಿ ಚೆನ್ನಾಗಿ ನಾವು ಅದನ್ನು ತಿರುಕೊಂಡು ಡೈರೆಕ್ಟಾಗಿಯೇ ಮುದ್ದೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಯಾರೆಲ್ಲ ಮುದ್ದೆ ಹಾಳಾಗುತ್ತೆ, ಅಂಟಾಗುತ್ತೆ, ಜಿಗಿ ಆಗುತ್ತೆ ಅನ್ನೋರು ಅವರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು. ಸೊಪ್ಪು ಸಾರು ಆಗಿರ್ಬೋದು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಈ ಮುದ್ದೆ. ಹಾಗಾಗಿ ಮುದ್ದೆ ಚೆನ್ನಾಗಿರ್ಬೇಕು ಮೇನು. ಮುದ್ದೆ ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗೋದಿಲ್ಲ. ಜಿಗಿ ಜಿಗಿ ಆದರೂ ಕೂಡ, ಮೆತ್ತಗಾದರೂ ಕೂಡ ತಿನ್ನೋಕ್ಕಾಗೋದಿಲ್ಲ. ಹದವಾಗಿದ್ದರೆ ಮುದ್ದೆನ ಬಿಸಿ ಬಿಸಿಯಾಗಿ ಮುದ್ದೆನ ನುಂಗ್ಬೋದು. ಹಾಗೆ ಕುಕ್ಕರಲ್ಲಿ ಕೂಡ ತುಂಬ ಸುಲಭವಾಗಿ ರಾಗಿ ಮುದ್ದೆಯನ್ನು ಮಾಡ್ಬೋದು. ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ಇವತ್ತು ಹೇಳಿರುವ ಸೀಕ್ರೆಟ್ ಟಿಪ್ಸನ್ನು ಬಳಸಿ ಮುದ್ದೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕೂಡ ಮುದ್ದೆ ಹಾಳಾಗೋದಿಲ್ಲ. ಅವತ್ತು ನಮ್ಮ ಮನೆಯಲ್ಲಿ ಸೊಪ್ಪು ಸಾಂಬಾರು ಮಾಡಿದೆ. ಸೊಪ್ಪು ಸಾಂಬಾರು ಜೊತೆಗೆ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ರಾಗಿ ಮುದ್ದೆ ಮಾಡುವ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.